ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪ್ರಥಮ BA ಅವ್ರದ್ದು ಶಿಕ್ಷಣ ಶಾಸ್ತ್ರದಲ್ಲಿ ಬರುವಂತಹ ಮುಖ್ಯ ಘಟಕಗಳು ಯಾವುದೆಲ್ಲ ಮತ್ತು ಯಾವೆಲ್ಲ ಪ್ರಶ್ನೆಗಳು ಕಂಪಲ್ಸರಿ ಬಂದೇ ಬರುತ್ತೆ ಅನ್ನೋ ವಿಚಾರವನ್ನು ಕುರಿತು ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಪ್ರಥಮ BAನ ಶಿಕ್ಷಣದ ಪುಸ್ತಕ. ಇದರಲ್ಲಿ ಮುಖ್ಯವಾಗಿರುವಂತಹ ಘಟಕಗಳನ್ನ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ನ ತೊಗೊಂಡು ಬರ್ತೀನಿ. ಇದರಲ್ಲೂ ಕೂಡ 4 ಬ್ಲಾಕ್ಗಳಿರುತ್ತೆ. 4 ಬ್ಲಾಕಿಂದ ನಿಮಗೆ ಒಟ್ಟಾಗಿ 24 ಘಟಕಗಳಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಘಟಕದಿಂದಲೂ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಎಲ್ಲ ಘಟಕದಿಂದ ನಿಮಗೆ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಯಾವುದನ್ನು ನಾವು ಮುಖ್ಯವಾಗಿ ಓದಬೇಕು ಅಂತ ನೋಡೋದಾದರೆ, ಮೊದಲ ಘಟಕ ನಾನು ಪ್ರತಿ ಪೇಪರ್ನಲ್ಲೂ ಹೇಳ್ತಾ ಇರ್ತೀನಿ. ಮೊದಲ ಘಟಕ ಕಂಪಲ್ಸರಿ, ಅದ್ರ ಬಗ್ಗೆ ಒಂದಾದರೂ ಪ್ರಶ್ನೆ ಬಂದೇ ಬರುತ್ತೆ ಅಂತ. ಇದರಲ್ಲಿ ಶಿಕ್ಷಣದ ಅರ್ಥ ಮತ್ತು ಪರಿಕಲ್ಪನೆ ಇದರ ಕುರಿತಾಗಿ ಒಂದಾದರೂ ಪ್ರಶ್ನೆ ಇದ್ದೇ ಇರುತ್ತೆ. ಹಿಂದಿನ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಅಂಕದ ಪ್ರಶ್ನೆಯನ್ನು ಕೇಳಿದರು. ಹಾಗಾಗಿ ನಾನು ನಿಮಗೆ ಹೇಳೋದೇನು, ಹಿಂದಿನ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಕ್ಕಿದರೆ ಯಾವುದೆಲ್ಲ ಪ್ರಶ್ನೆಗಳು ರಿಪೀಟಾಗಿ ಬಂದಿತ್ತು, ಯಾವ ಘಟಕದಿಂದ ಬಂದಿತ್ತು ಅನ್ನೋದನ್ನ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಓದೋದಕ್ಕೆ ಈಸಿ ಆಗುತ್ತೆ. ಇನ್ನು ಘಟಕ 2 ನೋಡೋದಾದರೆ ಶಿಕ್ಷಣದ ಪ್ರಕ್ರಿಯೆ, ಇದನ್ನು ಕುರಿತು ಸಹ ಪ್ರಶ್ನೆಗಳು ಬಂದಿದೆ. ಇಲ್ಲಿ ನೀವು ನೋಡ್ತಾ ಹೋದರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರತಿ ಘಟಕದಿಂದನೂ ಕೂಡ ನಮಗೆ ಪ್ರಶ್ನೆಗಳನ್ನು ತೆಗೆದಿರ್ತಾರೆ. ಹಾಗಾಗಿ ಇಂತಹ ಘಟಕದಿಂದ ಮಾತ್ರ ಪ್ರಶ್ನೆ ಬರುತ್ತೆ, ನಾವು ಇದನ್ನು ಮಾತ್ರ ಓದಬೇಕು ಅಂತ ಕಂಪಲ್ಸರಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲದನ್ನು ಓದ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿರುವಂಥದ್ದನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ. ಮೊದಲ ಘಟಕ ಮತ್ತು 2ನೇ ಘಟಕದಲ್ಲೂ ಕೂಡ ಪ್ರಶ್ನೆಗಳು ಬಂದಿದೆ. ಶಿಕ್ಷಣದ ಪ್ರಕ್ರಿಯೆಯನ್ನು ಕುರಿತು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಘಟಕ 3 ನೋಡೋದಾದರೆ ಶಿಕ್ಷಣದ ಗುರಿಗಳು, ಇದು ಕಂಪಲ್ಸರಿ ಘಟಕ. ಇದರಿಂದ ಕೂಡ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ಇದರಿಂದ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ನಾನು 2 ಪೇಪರ್ನ ನೋಡಿದೆ. ಇದರಲ್ಲಿ 2 ಪೇಪರಲ್ಲಿ ಒಂದೊಂದು ಸತಿ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಇನ್ನು ಘಟಕ 4 ಶಿಕ್ಷಣಕ್ಕೆ ಭಾರತೀಯ ಚಿಂತಕರ ಕೊಡುಗೆ, ಇದರ ಕುರಿತಾಗಿ ಒಂದಾದರೂ ಪ್ರಶ್ನೆಗಳು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದರಲ್ಲಿ ತುಂಬ ಮುಖ್ಯವಾಗಿ ನೀವು ನೋಡಲೇಬೇಕಾಗುತ್ತೆ. ಇಲ್ಲಿ ಕೆಲವೊಂದಷ್ಟು ಭಾರತೀಯ ಚಿಂತಕರು, ಶಿಕ್ಷಣ ಶಾಸ್ತ್ರಕ್ಕೆ ಭಾರತೀಯ ಚಿಂತಕರು ಅಂತ ಹೇಳಿ ಒಂದು ಚಾಪ್ಟರೇ ಇದೆ. ಅದರಲ್ಲಿ ಕೆಲವೊಂದಷ್ಟು ಮುಖ್ಯವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ನಾವು ನೋಡಬೇಕಾಗುತ್ತೆ. ಇದರಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಗಾಂಧಿ ಮತ್ತು ರವೀಂದ್ರನಾಥ ಠಾಗೋರ್ ಅವರ ಕುರಿತು ಪ್ರಶ್ನೆಗಳನ್ನು ಕೇಳಿದರು. ಇನ್ನು ಘಟಕ 5 ನೋಡೋದಾದರೆ ಪಾಶ್ಚಿಮಾತ್ಯ ಚಿಂತಕರ ಶೈಕ್ಷಣಿಕ ಕೊಡುಗೆಗಳು, ಇದೇನು ಅಷ್ಟು ಮುಖ್ಯ ಅಲ್ಲ, ಆದರೆ 5 ಅಂಕಕ್ಕೆ ಕೇಳಿದರು. ಹಾಗಾಗಿ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಎಷ್ಟು ಅಂಕಕ್ಕೆ ಕೇಳ್ಬೋದು ಅಂತ ಗೊತ್ತಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಒಂದು ಸತಿ ಗೊತ್ತಾಗತ್ತೆ. ಇನ್ನು ಘಟಕ 6 ನೋಡೋದಾದರೆ ಭಾರತ ಸಂವಿಧಾನ ಮತ್ತು ಶಿಕ್ಷಣ, ಇದರ ಕುರಿತು ಸಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಬ್ಲಾಕ್ 2 ನೋಡೋದಾದರೆ ಇದು ಕಂಪಲ್ಸರಿ. ಇದರಿಂದ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 10-15 ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ. ಘಟಕ 7 ನೋಡೋದಾದರೆ ತತ್ವಶಾಸ್ತ್ರ ಅಧ್ಯಯನದ ಮಹತ್ವ, ಅಧ್ಯಯನದ ವ್ಯಾಪ್ತಿ, ಅವಶ್ಯಕತೆಯನ್ನು ಕುರಿತು, ತತ್ವಶಾಸ್ತ್ರದ ಅರ್ಥ, ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಈ ಘಟಕವನ್ನು ಬ್ಲಾಕ್ 2 ಮೊದಲನೆಯ ಘಟಕವನ್ನು ನೀವು ಕಂಪಲ್ಸರಿಯಾಗಿ ಓದಲೇಬೇಕಾಗತ್ತೆ. ಇನ್ನು ಘಟಕ 8 ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧ ಮತ್ತು ರಚನೆ, ಇದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರೋದ್ರಿಂದ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಲೇಬಹುದು. ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧ ಮತ್ತು ರಚನೆಯನ್ನು 15 ಅಂಕಕ್ಕೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಘಟಕ 9 ನೋಡೋದಾದರೆ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ಪಂಥಗಳು, ಇದರ ಕುರಿತಾಗಿ ಪ್ರಶ್ನೆಗಳು ಯಾವುದಾದ್ರೂ ಬಂದಿದೆಯಾ ಅಂತ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಘಟಕ 10 ನೋಡೋದಾದರೆ ಶಿಕ್ಷಣ ಮತ್ತು ಮೌಲ್ಯವನ್ನು ಕುರಿತು ಕೂಡ ಪ್ರಶ್ನೆಗಳು ಬಂದಿದೆ. ಇದರಲ್ಲಿ
10 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ವ್ಯವಹಾರವಾದ, ನಿಸರ್ಗವಾದ, ಗುರಿ ಉದ್ದೇಶ ಇಂತಹ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಘಟಕ 11 ನೋಡೋದಾದರೆ ಭಾರತದ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಮೌಲ್ಯಗಳನ್ನು ಕುರಿತು 15 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಮಕಾಲೀನ ಮೌಲ್ಯಗಳನ್ನು ಕುರಿತು 15 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಘಟಕ 12 ಮೌಲ್ಯ ಶಿಕ್ಷಣವನ್ನು ಕುರಿತು ಸಹ 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಪ್ರಶ್ನೆಗಳು ಬಂದಿದ್ದಾವೆ. ನೀವಿಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ, ಪ್ರತಿ ಘಟಕದಿಂದನೂ ಸಹ ಒಂದೊಂದು ಪ್ರಶ್ನೆಯನ್ನು ತೆಗೆದಿದ್ದಾರೆ. ಹಾಗಾಗಿ ನಾವಿಲ್ಲಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇಲ್ಲಿ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಆದರೆ ಹಾಗಂತ ಹೇಳಿ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬ್ಲಾಕ್ 3 ನೋಡೋದಾದರೆ ಘಟಕ 13 ವೇದಕಾಲೀನ ಶಿಕ್ಷಣ ಪದ್ಧತಿ, ಘಟಕ 14 ಬೌದ್ಧ ಶಿಕ್ಷಣ ವ್ಯವಸ್ಥೆ. ವೇದಕಾಲೀನ ಶಿಕ್ಷಣ ಪದ್ಧತಿ, ಬೌದ್ಧ ಶಿಕ್ಷಣ ಪದ್ಧತಿ, ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆ, ಇಷ್ಟನ್ನು ಕೂಡ ನೀವು ನೋಡಬೇಕಾಗತ್ತೆ. ವೇದಕಾಲೀನ ಶಿಕ್ಷಣ ವ್ಯವಸ್ಥೆ ಅಂತ ಒಂದು ಕಾಲಮ್ ಮಾಡಿ, ಬೌದ್ಧ ಶಿಕ್ಷಣ ಅಂತ ಒಂದು ಕಾಲಮ್ ಮಾಡಿ, ಮತ್ತು ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆ ಅಂತ ಒಂದು ಕಾಲಮ್ ಮಾಡಿ, ಅದನ್ನು ನೀವು ಅವ್ರು ಯಾವ ರೀತಿ ಶಿಕ್ಷಣವನ್ನು ಕೊಡ್ತಿದ್ರು ಅನ್ನೋದಕ್ಕೆ ಒಂದು ಕಾಲಮಲ್ಲಿ ಬರ್ಕೊಳ್ತಾ ಹೋದರೆ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ. ಆಗ ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಉತ್ತರವನ್ನು ಬರೆಯೋದಕ್ಕೆ ಈಸಿ ಆಗತ್ತೆ. ಇನ್ನು ಬ್ರಿಟಿಷ್ ಕಾಲದ ಶಿಕ್ಷಣ ಘಟಕ 16, ಘಟಕ 17 ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ, ಘಟಕ 18 ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಭಾಗ 2. 2ರಲ್ಲಿ 10 ಮತ್ತು 5 ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ. ಬ್ಲಾಕ್ 4 ಶಿಕ್ಷಣದ ಸಮಾಜಶಾಸ್ತ್ರ, ಘಟಕ 19 ಸಮಾಜಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ, ಪರಿಕಲ್ಪನೆಯನ್ನು ಕುರಿತು ಪ್ರಶ್ನೆಗಳು ಬಂದಿದೆ. 10 ಮತ್ತು 15 ಅಂಕಗಳ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಘಟಕ 20 ನೋಡೋದಾದರೆ ಶಿಕ್ಷಣ ಮತ್ತು ಸಂಸ್ಕೃತಿಯ ಕುರಿತು ಪ್ರಶ್ನೆಗಳು ಬಂದಿದೆ. 5 ಅಂಕದ ಪ್ರಶ್ನೆಗಳು. ಇದು ಘಟಕ 21 ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆ, ಇದರ ಕುರಿತು 10 ಅಂಕದ ಪ್ರಶ್ನೆಗಳು ಬಂದಿದೆ. ಇನ್ನು ಘಟಕ 22 ಶಿಕ್ಷಣದ ನಿಯೋಗಗಳು, ಇದರ ಕುರಿತು ಶಿಕ್ಷಣದ ನಿಯೋಗಗಳು ಕುರಿತು ಸಹ 5 ಅಂಕದ ಪ್ರಶ್ನೆಗಳು ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಇನ್ನು ಘಟಕ 23 ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಕುರಿತು 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಘಟಕ 24 ಶಿಕ್ಷಣ ಮತ್ತು ಆರ್ಥಿಕ ವಿಕಾಸವನ್ನು ಕುರಿತು ಸಹ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದಿಷ್ಟು ಯಾವುದೆಲ್ಲ ಘಟಕಗಳು ತುಂಬ ಮುಖ್ಯ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಇದರಲ್ಲಿ ಮೊದಲ ಬ್ಲಾಕ್ ಮತ್ತು ಎರಡನೇ ಬ್ಲಾಕ್ ಕಂಪಲ್ಸರಿ ನೀವು ಓದಲೇಬೇಕು. ಅದರ ನಂತರ 3ನೇ ಬ್ಲಾಕ್ನಲ್ಲಿ ಘಟಕ 13 ಮತ್ತು 14 ಮುಖ್ಯವಾಗುತ್ತೆ. 13, 14, 15 ಅದು 3 ಸೇಮೇ, ಬಟ್ ಡಿಫ್ರೆನ್ಸಸ್ ಇರುತ್ತೆ. ಅವರ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ಘಟಕ 17, 18 ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಘಟಕ 19 ಮತ್ತು 20 ಇದು ಕಂಪಲ್ಸರಿಯಾಗಿ ನೀವು ಓದಬೇಕು, ಮತ್ತು 23, 24 ಇದು ಕಂಪಲ್ಸರಿಯಾಗಿ ನೀವು ಓದಬೇಕಾಗಿರುವಂತಹ ಘಟಕಗಳಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ನ ತಗೊಂಡು ಬರ್ತೀನಿ.